ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಯಾವಾಗೂ ಬಂದ್ಬಿಟ್ಟು ಟಾಪಿಕ್ಸ್ ಹಾಕೋದ್ರಲ್ಲಿ ಸ್ವಲ್ಪ ಫನ್ ಆಗಿರುತ್ತೆ, ಕಾಮಿಡಿ ಆಗಿರುತ್ತೆ. ಮೀಮ್ಸ್ ಹಾಕ್ತೀನಿ ಎಲ್ಲ ನಗಿತಾರೆ. ಓಕೆನಾ, ಇವಾಗ ಸದ್ಯಕ್ಕೆ ವಾಯ್ಸ್ ಓವರ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಯಾವಾಗೂ ಈ ತರ ಇರೋದ್ ಬೇಡವಲ್ಲ, ಸ್ವಲ್ಪ ಸೀರಿಯಸ್ ಟಾಪಿಕ್ ಮಾತಾಡೋಣ. ನಾವು ರೆಸ್ಕ್ಯೂರ್ಸ್ ಬಂದ್ಬಿಟ್ಟು ಕೆಲವೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಿ. ಓಕೆನಾ, ಮೇನ್ ಆಗಿ ಬಂದ್ಬಿಟ್ಟು ಇಟ್ಸ್ ಅ ರಿಸ್ಕಿ ಜಾಬ್. ಸೆಕೆಂಡ್ ಬಂದು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಿ, ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇದೆ. ಜನ ಕೆಲವೊಬ್ರು ಅಬ್ಯೂಸ್ ಮಾಡ್ತಾರೆ ನಮ್ಮನ್ನ. ಅದ್ರ ಜೊತೆಗೆ ಬಂದ್ಬಿಟ್ಟು ಪೇಮೆಂಟ್ ಇಶ್ಯೂನೂ ಇದೆ ನಮ್ಗೆ. ಪೇಮೆಂಟ್ ಸರಿ ಕೊಡಲ್ಲ ಅನ್ನೋದು ದೊಡ್ಡ ಪ್ರಾಬ್ಲಮ್. ಬಟ್ ಆ ಟೈಮಲ್ಲಿ ಬಂದು ಜನರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ, ಅಣ್ಣ ಈ ತರ ಪೆಟ್ರೋಲ್ ಹಾಕಾದ್ರು ಕೊಡೋಣ, ಇಲ್ಲ ಏನೋ ಒಂದು ಹೇಳ್ಬೋದು. ಓಕೆನಾ, ಜನ ಕೊಡ್ತಾರೆ, ಜನರ ಸಪೋರ್ಟ್ ಖಂಡಿತ ನಮ್ಗಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಇವತ್ತು ನಾನು ಮಾತಾಡಕ್ ಹೊರಟಿರೋದು ಬಂದ್ಬಿಟ್ಟು ಅನಾವಶ್ಯಕವಾಗಿ ಹಾವುಗಳಿಗೆ ಟಾರ್ಚರ್ ಕೊಡ್ತಾರೆ, ತೊಂದರೆ ಕೊಡ್ತಾರಲ್ಲ ರೆಸ್ಕ್ಯೂ ಅಂತ ಅನ್ಕೊಂಡು ಅವ್ರ ಬಗ್ಗೆ. ದಿಸ್ ಇಸ್ ದ ಡಾರ್ಕ್ ಸೈಡ್ ಆಫ್ ಸ್ನೇಕ್ ರೆಸ್ಕ್ಯೂಸ್. ಓಕೆನಾ, ಇದರಲ್ಲಿ ಕೆಲವೊಂದು ವೆರೈಟಿ ಇದ್ದಾರೆ. ಕೆಲವೊಬ್ರಿಗೆ ಬಂದ್ಬಿಟ್ಟು ಹಾವು ಏನಂತ ಗೊತ್ತಿಲ್ಲ, ಹಾವು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದೀನಿ, ಏನೂ ಗೊತ್ತಿರಲ್ಲ, ಅವ್ರಿಗೆ ಕಳಿಸ್ಕೊಟ್ರೆ ಕಲಿಯಕ್ ರೆಡಿ ಇರ್ತಾರೆ. ಓಕೆನಾ, ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ನನಗೂ ಇದನ್ನ ಶುರು ಮಾಡಿದಾಗ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸುಮಾರು ಜನ ನನಗೆ ಮಾಡಬೇಡ, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ, ಏನಕ್ಕಂತ ಕೇಳಿದಾಗ ನನಗೆ ಹೇಳ್ಕೊಟ್ರು, ಈ ಥರ ಮಾಡಿ ಪ್ರವೀಣ್ ಅಂತ. ಸೊ ನಾನು ತಿದ್ಕೊಂಡೆ. ಓಕೆನಾ, ಆ ಥರ ಇದ್ದಾರೆ ತುಂಬ ಜನ. ಈ ಸೆಕೆಂಡ್ ಕ್ಯಾಟಗರಿನೇ ನಮಗೆ ತೊಂದರೆ ಆಗ್ತಿರೋದು. ಸೋಷಿಯಲ್ ಮೀಡಿಯಾ ಸ್ಟಾರ್ಡಮ್ಗೋಸ್ಕರ ಹಾವುಗಳನ್ನ ಟಾರ್ಚರ್ಸ್, ಲಿಟ್ರಲಿ ದೇರ್ ಟಾರ್ಚರಿಂಗ್ ಸ್ನೇಕ್ಸ್. ಓಕೆ, ರೋಡ್ಗೆ ಬಿಟ್ಟು ಹಿಂದೆ ಎಳಿಯೋದು, ಮತ್ತು ಕಿಸ್ ಕೊಡೋದಾಗಿರಲಿ, ಕತ್ನ ಪಿನ್ ಮಾಡೋದು, ಟಾಂಗ್ಸ್ ಯೂಸ್ ಮಾಡೋದಿಂತ ತುಂಬ ಮಾಡ್ತಾರೆ. ಕೆಲವೊಬ್ರು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿರನ್ನ ಅಟ್ರಾಕ್ಟ್ ಮಾಡೋಕ್ಕಂತಾನೆ ಬಂದು ಸ್ನೇಕ್ಸ್ನ ಹಿಡ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ. ಇಟ್ ಮೈ ಸೌಂಡ್ ಫನಿ, ಕಾಮಿಡಿ ಅನ್ಸ್ಬೋದು, ಬಟ್ ಇದು ರಿಯಾಲಿಟಿನೇ ನಾನು ಮಾತಾಡ್ತಿರೋದು. ಬಂದ್ಬಿಟ್ಟು ನಮ್ಮ ಪಬ್ಲಿಕ್ಕು ಒಂದು ಮೇನ್ ಕಾರಣ. ಹಾವುಗಳನ್ನೋದು ಬಂದ್ಬಿಟ್ಟು ಒಂದು ಸೇಫ್ಟಿಯಿಂದ ನೋಡ್ಬೋದು, ಎಜುಕೇಷ್ನಲ್ ಆಗಿ ನೋಡ್ಬೋದು, ಎನ್ವೈರ್ಮೆಂಟಲ್ ನೋಡ್ಬೋದು, ಇಲ್ಲ ಒಂದು ಎಮರ್ಜೆನ್ಸಿ ಕಂಡೀಷನ್ ಆಗು ನೋಡ್ಬೋದು. ಆದರೆ ಏನು ಗೊತ್ತಾ, ನಮ್ಮ ಜನ ಇದನ್ನು ಬಂದು ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದಾರೆ. ಓಕೆನಾ, ಅದರಿಂದನೇ ಇವರೆಲ್ಲ ಬೆಳೀತಾ ಇರೋದು. ಸರಿನಾ, ಅವ್ರು ಬಂದ್ಬಿಟ್ಟು ಒಬ್ಬ ಕಚ್ಚಿಸ್ಕೊಂತಾನೆ, ಹೆಂಗೆ ಕಚ್ಚಿಸ್ಕೊಂತಾನಂತ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಎಂಥ ಸ್ಯಾಡಿಸ್ಟ್ ಜನನೋ ಗೊತ್ತಿಲ್ಲ. ಎತ್ಕೊಂಡೋಗಿ ನೀವು ನೋಡಿದ್ರಲ್ಲ, ಎತ್ಕೊಂಡೋಗಿ ಒಂದೇ ಸರಿ 100 ಹಾವುಗಳನ್ನ ಸುರಿತಾರೆ ಒಂದೇ ಜಾಗಕ್ಕೆ. ಅದು ಬಂದು ಎಷ್ಟು ಪರಿಸರಕ್ಕೆ ಹಾನಿ ಮಾಡುತ್ತೆ ಗೊತ್ತಾ ನಿಮಗೆಲ್ಲ. ಈ ಥರ ಬಂದು ಪ್ರಾಣಿಗಳಿಗೂ ಪರಿಸರಕ್ಕೂ ಹಾನಿ ಮಾಡಿಬಿಟ್ಟು ತನ್ನ ತಾನೇ ರೆಸ್ಕ್ಯೂವರ್ಸ್ ಅಂತ ಕರ್ಕೊತಾರಲ್ಲ, ಅವ್ರ ಬಗ್ಗೆ ನೆನೆಸ್ಕೊಂಡಾಗ ಸೀರಿಯಸ್ ಆಗಿ ಅವಮಾನ ಆಗುತ್ತೆ, ಅಸಹ್ಯ ಆಗುತ್ತೆ ನನಗೆ. ಹಂಗಂದ್ರೆ ನಾವೆಲ್ಲ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಜನರು ಅಷ್ಟೇ. ಒಬ್ಬ ಬಂದ್ಬಿಟ್ಟು ಸ್ನೇಕ್ ರೆಸ್ಕ್ಯೂ ಮಾಡಕ್ಕೆ ಬರ್ತಾ ಇದ್ದಾನಂದ್ರೆ ಅವ್ನು ಬಂದ್ಬಿಟ್ಟು ಆಟ ಆಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲಸ ಮುಗಿಸ್ತಾ ಹೋಗ್ತಾ ಇರೋ ಅಂತ ಹೇಳಿ ಕಳಿಸ್ತಾ ಇರಿ ಅಷ್ಟೇ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್. ಬಾಯ್.